ವಕೀಲರು ಮತ್ತು ಪೊಲೀಸರ ನಡುವಿನ ಜಟಾಪಟಿಯಲ್ಲಿ ಪಿಎಸ್ಐ ಸಸ್ಪೆಂಡ್ ಮಾಡಲೇಬೇಕು ಅಂತ ಹಠ ಹಿಡಿದು ಅಹೋರಾತ್ರಿ ಧರಣಿ ಕುಳಿತಿದ್ರು ವಕೀಲರು. ಈಗ ವಕೀಲರ ಹೋರಾಟಕ್ಕೆ ಮಣಿದಿದೆ ರಾಜ್ಯ ಸರ್ಕಾರ. ರಾಮನಗರದ ವಕೀಲರು ಮತ್ತು ಪೊಲೀಸರ ಜಟಾಪಟಿ. 40 ವಕೀಲರ ಮೇಲೆ ಎಫ್ಐಆರ್ ದಾಖಲಿಸಿದ್ದ ಪಿಎಸ್ಐನನ್ನ ಸಸ್ಪೆಂಡ್ ಮಾಡಲಾಗಿದೆ. ಐಜೂರು ಠಾಣೆ ಪಿಎಸ್ಐ ಸೈಯದ್ ತನ್ವೀರ್ ಹುಸೇನ್ ಅಮಾನತಾಗಿದ್ದಾರೆ. ಈ ಬಗ್ಗೆ ಸದನದಲ್ಲಿ ಅಧಿಕೃತ ಆದೇಶ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಅಧಿಕೃತ ಆದೇಶ ಪ್ರತಿ ಸಿಕ್ಕ ಬಳಿಕ ಪ್ರತಿಭಟನೆಯನ್ನು ಕೈಬಿಡೋದಕ್ಕೆ ವಕೀಲರು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಡಿವೈಎಸ್ಪಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ ನಾವು ಅವರಿಗೆ ಆ ತನಿಖೆಗೂ ಕೂಡ ಸಹಾಯ ಆಗ್ಬೋದು ಅಂಥೇಳಿ ಆ ತನ್ವೀರ್ ಹುಸೇನ್ ಅವರನ್ನು ಸಸ್ಪೆಂಡ್ ಮಾಡ್ತಾ ಇದ್ದೇವೆ. ಮತ್ತು ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಚಾಂದ್ ಪಾಷಾ ಅಂತಕ್ಕಂಥ ವಕೀಲರು, ಅವರ ಮೇಲೆ ಕಠಿಣವಾದ ಕ್ರಮವನ್ನು ತಗೊಳ್ತಾ ಇದ್ದೇವೆ. ಯಾಕೆಂದರೆ ಅಲ್ಲಿ ಅವರಿಂದನೇ ಅವರು ಈಸ್ ಆನ್ ಹ್ಯಾಬಿಚುವಲ್ ಅಫೆಂಡರ್, ಅವರು ಹಿಂದೆ ಕೂಡ ಇಂಥ ಘಟನೆಗಳ ಬಗ್ಗೆ ಅವರು ಇನ್ವಾಲ್ವ್ ಆಗಿದ್ರು ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಅವ್ರ ಬಗ್ಗೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೇವೆ. ಡಿವೈಎಸ್ಪಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ ನಾವು ಅವರಿಗೆ ಆ ತನಿಖೆಗೂ ಕೂಡ ಸಹಾಯ ಆಗ್ಬೋದು ಅಂಥೇಳಿ ಆ ತನ್ವೀರ್ ಹುಸೇನ್ ಅವರನ್ನು ಸಸ್ಪೆಂಡ್ ಮಾಡ್ತಾ ಇದ್ದೇವೆ. ಮತ್ತು ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಚಾಂದ್ ಪಾಷಾ ಅಂತಕ್ಕಂಥ ವಕೀಲರು, ಅವರ ಮೇಲೆ ಕಠಿಣವಾದ ಕ್ರಮವನ್ನು ತಗೊಳ್ತಾ ಇದ್ದೇವೆ. ಯಾಕೆಂದರೆ ಅಲ್ಲಿ ಅವರಿಂದನೇ ಅವರು ಈಸ್ ಆನ್ ಹ್ಯಾಬಿಚುವಲ್ ಅಫೆಂಡರ್, ಅವರು ಹಿಂದೆ ಕೂಡ ಇಂಥ ಘಟನೆಗಳ ಬಗ್ಗೆ ಅವರು ಇನ್ವಾಲ್ವ್ ಆಗಿದ್ರು ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಅವ್ರ ಬಗ್ಗೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೇವೆ. ಡಿವೈಎಸ್ಪಿ ತನಿಖೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ವಿನಯ್ ಅವರಿಂದ. ವಿನಯ್, ವಕೀಲರ ಮೊದಲ ಬೇಡಿಕೆ ಇದ್ದದ್ದೇ ಪಿಎಸ್ಐ ಅಮಾನತಾಗಬೇಕು ಅಂತಂದ್ಬಿಟ್ಟು ಈಗ ಅಧಿಕೃತವಾಗಿ ಸದನದಲ್ಲಿ ಗೃಹ ಸಚಿವರು ಆದೇಶವನ್ನು ಕೊಟ್ಟಿದ್ದಾರೆ. ಈಗಾದರೂ ವಕೀಲರು ತಮ್ಮ ಪ್ರತಿಭಟನೆ ಕೈ ಬಿಡ್ತಾರಾ? ಆಮೇಲೆ ವಿಧಾನಸೌಧ ಚಲೋ ಅಂತ ಹಮ್ಮಿಕೊಂಡಿದ್ರು, ಅದನ್ನು ಕೂಡ ಕೈ ಬಿಡ್ತಾರಾ? ಹೇಗೆ ಅವರ ಮುಂದಿನ ನಡೆ ಅಂತ? ಅರವಿಂದ್, ಏನು ವಕೀಲರ ಮೊದಲ ಬೇಡಿಕೆ PSI ಸಸ್ಪೆಂಡ್ ಆಗಬೇಕು ಅನ್ನೋದು ಕೂಡ, ಹಾಗಾಗಿ PSI ಸಸ್ಪೆಂಡ್ ಈಗಾಗಲೇ ಮಾಡಲಾಗಿದೆ ಅಂತ ಗೃಹ ಸಚಿವರು ಕೂಡ ಈಗಾಗಲೇ ಸದನದಲ್ಲಿ ಘೋಷಣೆ ಮಾಡಿದ್ರು. ಆದರೂ ಕೂಡ ವಕೀಲರು ಆದೇಶದ ಕಾಪಿ ಕೈಗೆ ಬರೋವರೆಗೂ ಕೂಡ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಅಂದರೆ ಆದೇಶದ ಕಾಪಿ ಕೈಗೆ ಸಿಕ್ಕಿದ ತಕ್ಷಣ ನಾವು DC ಕಚೇರಿಯಿಂದ ತಿರುಳ್ತೀವಿ ಅನ್ನೋ ಮಾತುಗಳನ್ನು ಕೂಡ ವಕೀಲರು ಹೇಳ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಕಳೆದ ಇಷ್ಟು ದಿನಗಳಿಂದಲೂ ಕೂಡ ವಕೀಲರ ಒಂದು ತೀವ್ರ ಆಕ್ರೋಶ ಏನಿತ್ತು, ಅಂದರೆ ಇಷ್ಟೊಂದು ವಕೀಲರು ಬೀದಿಗಿಳಿಯುವ ತನಕ ಕೂಡ ಸರ್ಕಾರ ಬುದ್ಧಿ ಕಲಿಲಿಲ್ವಾ ಅನ್ನೋ ಒಂದು ಮಾತುಗಳನ್ನು ವಕೀಲರು ಆಡ್ತಾ ಇರುವಂಥದ್ದು. ಯಾಕೆಂದರೆ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಸ್ವತಃ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಬಂದು ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ ಘಟನೆ ಏನಾಯಿತು ಅನ್ನೋ, ಅವರಿಗೆ ಆದೇಶದ ಒಂದು ಪ್ರತಿಯನ್ನು ಅವರಿಗೆ ತಲುಪಿಸ್ತೀನಿ ಅನ್ನೋ ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು. ಹಾಗಾಗಿ ಶಾಸಕರು ಬರಲಿ, ಹಾಗಾಗಿ ಅವ್ರು ಬಂದ ಬಳಿಕ ಅವ್ರ ಜೊತೆ ಮಾತುಕತೆಯನ್ನು ನಡೆಸ್ತೀವಿ ಅಂತ ಕೂಡ ವಕೀಲರು ಇದೀಗ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇರುವಂಥದ್ದು. ಅಧಿಕೃತವಾದಂಥ ಆದೇಶದ ಪ್ರತಿ ಕೈಗೆ ಸಿಕ್ಕ ಬಳಿಕ ನಾವು ಪ್ರತಿಭಟನೆಯನ್ನು ಕೈ ಬಿಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ವಕೀಲರು ಹೇಳ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ನಾಳೆ ವಿಧಾನಸೌಧ ಚಲೋವನ್ನು ಇಟ್ಕೊಂಡಿದ್ರು, ಹಾಗಾಗಿ ಸಸ್ಪೆಂಡ್ ಆಗಿರೋದ್ರಿಂದಾಗಿ ವಿಧಾನಸೌಧ ಚಲೋವನ್ನು ಕೈ ಬಿಡುವಂಥ ನಿರ್ಧಾರಕ್ಕೂ ಕೂಡ ಈಗಾಗಲೇ ವಕೀಲರು ಬಂದಿರುವಂಥದ್ದು. ಈ ಒಂದು ವಕೀಲರು ಹಾಗೂ ಪೊಲೀಸರ ನಡುವಿನ ಜಟಾಪಟಿ ಏನಿತ್ತು, ಇದು ಸರ್ಕಾರಕ್ಕೆ ಒಂದು ರೀತಿ ತೀವ್ರ ಮುಜುಗರ ತರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಆ ಒಂದು PSIನ ಅಮಾನತು ಮಾಡಿದ್ದೀವಿ ಅಂತ DCM DK ಶಿವಕುಮಾರ್ ಅವರು ಕೂಡ ಹೇಳಿರುವಂಥದ್ದು. ಅಂದರೆ ನಾನು ಅಧಿಕಾರಿಗಳಿಗೆ ತಿಳಿಸಿದ್ದೆ, ಈ ಬಗ್ಗೆ ತನಿಖೆಯನ್ನು ನಡೆಸಿ ತಪ್ಪಿದ್ದಂಥ ಸಂದರ್ಭದಲ್ಲಿ ಆತನನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೆ. ಅದೇ ರೀತಿ ಪರಮೇಶ್ವರ್ ಅವರು ಕ್ರಮವನ್ನು ಕೈಗೊಂಡು ಸಸ್ಪೆಂಡ್ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ಒಟ್ಟಾರೆ ಇಬ್ಬರ ನಡುವಿನ ಒಂದು ಜಟಾಪಟಿ ಏನಿತ್ತು ಅದಕ್ಕೆ ಒಂದು ರೀತಿ ತೆರೆ ಬೀಳುವಂತ ಕಾಣಿಸ್ತಾ ಇರುವಂಥದ್ದು. ಇವತ್ತು ವಕೀಲರ ಪ್ರತಿಭಟನೆ ಕೂಡ ಕೈಬಿಟ್ಟು ಮತ್ತೆ ಸಹಜ ಸ್ಥಿತಿಯತ್ತ ಕೋರ್ಟ್ ಕಲಾಪಗಳು ನಡೆಯುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಅರವಿಂದ್.